ಚಿನ್ನ. ಸ್ವೀಟು ಹಬ್ಬಕ್ಕೋ ಹುಣ್ಮೆಗೋ ಇದನ್ನ ಹಾಕೋ. ಆದ್ರೆ ಹುಷಾರು, ಇದನ್ನ ಒಳಗಡೆ ತೆಗ್ದಿಡು, ಇಲ್ಲಾಂದ್ರೆ ಕಳ್ಳರು ಬಂದ್ ಕತ್ಕೊಂಡು ಹೊಟ್ಟೋದ್ರೆ. ಪಾಪಣ್ಣ, ಶ್ರೀಹರಿಗ್ ಲೋನ್ ಗೇವ್ ಮಾಡೋ ಅವ್ನ್ ಬಿಸ್ನೆಸ್ ಮಾಡ್ತಿದ್ದಾನೆ. ಓಹೋ, ಏನು ಶ್ರೀಹರಿ ಫ್ಯಾನ್ಸಿ ಸ್ಟೋರ್ ಇಡ್ತಾ ಇದ್ಯಾ? ಇಲ್ಲಪ್ಪ, ಸೀರೆ ಅಂಗಡಿ. ಮತ್ತೇನಕ್ಕೆ ಯಾವ್ದೋ ಒಂದ್ ಬಿಸ್ನೆಸ್ ಅಪ್ಪ. 5 ಲಕ್ಷ ರೂಪಾಯಿ ಬೇಕಿವಾಗ. ನಾ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಮತ್ತೆ ಅದಕ್ಕೆ ಗೋಲ್ಡ್ ಚೈನ್ ಬೈ ಮಾಡಿದ್ಯಾ? ನಿನಗೆ ಯಾಕೆ ಬೇಕದು? ತಿರುಗಿ ನೋಡ್ದೆ ಹೋಗಲ್ಲೇ. ಯಾವ್ದೋ ಒಂದು ಅಮೌಂಟ್ ಇತ್ತು, ಕೊಟ್ಟೆ. ಏನ್ ಬಿಸ್ನೆಸ್? ಈ ಹ್ಯಾಂಡ್ ಇಂದ ಆ ಹ್ಯಾಂಡ್ಗೆ ಕೈಗೇನಿರುತ್ತೆ ಅಂತ ಕೆಲ್ಸ? ಅಯ್ಯೋ, ಎಲ್ಲ ಒಂದ್ ಲೆವೆಲ್ ಬಂದ್ಮೇಲೆ ಹೇಳ್ತೀನಪ್ಪ. ಈಗೆಲ್ಲಾನು ಬಿಟ್ಕೊಡಕ್ ಆಗಲ್ಲ. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಇಷ್ಟೇ, ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತೀವಿ, ಉದ್ಧಾರ ಆಗ್ತೀವಿ, ಸ್ವಂತ ಕಾಲ್ ಮೇಲೆ ನಿಂತ್ಕೋತೀವಿ ಅಂದ್ರೆ ಯಾರು ಹೆಲ್ಪ್ ಮಾಡಲ್ಲ. ಕಾಲು ನಮ್ದೆ, ಭಾರನೂ ನಮ್ದೆ. ಇಂಥದ್ದಕ್ಕೆ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಇಲ್ಲ, ಯಾವ್ದಕ್ಕೆ ಆಗ್ಲಿ ಒಂದೇ ಸಲ 5 ಲಕ್ಷ ಕೊಡಕ್ ಚಾನ್ಸೇ ಇಲ್ಲ. ನೋ ವೇ, ಚಾನ್ಸೇ ಇಲ್ಲ. ಜಾನು, ನನಗ್ ಯಾಕೋ ಶ್ರೀಹರಿ ಏನೋ ಎಡವಟ್ ಮಾಡ್ಕೊಂಡಿದ್ದಾನೆ ಅಂತ ಅನಿಸ್ತಾ ಇದೆ. ನೀವು ಅವನ್ನ ಕರೆಕ್ಟಾಗಿ ವಿಚಾರಿಸಿ, ನಿಜ ಹೇಳ್ತಾನೆ. ವಿಚಾರಿಸಿದ್ರೆಲ್ಲ ನಿಜ ಹೇಳಂತ ವಯಸ್ಸಲ್ಲ ಅವನು. ಅವ್ನು ನಿಜ ಹೇಳಲ್ಲ. ಅವನನ್ನ ಕೇಳೋ ಬದಲು ನಾನೇ ಅವನನ್ನ ಅಬ್ಸರ್ವ್ ಮಾಡ್ಬೇಕು. ಮೊದ್ಲು ಆ ಕೆಲ್ಸ ಮಾಡಿ ಅವ್ನ್ ಬೆನ್ ಹಿಂದೆ ಬೀಳಿ. ಏಯ್, ನಿತ್ಕೋ ಇಲ್ಲಿ. ಆ ಸಣ್ಣ ಹುಡುಗಿನ ಕರ್ಕೊಂಡು ಹೋಗಕ್ಕಾಗತ್ತೇನು ಒಳಗ? ಚಿಕ್ಕ ಮಕ್ಕಳನ್ನ ಬಿಡಲ್ವಂತೆ ನಿಮ್ಮಿ. ಆ ಮರಿಮಲ್ಲನ್ ದುಡ್ಡು ವಸೂಲಿ ಆಗೋಯ್ತು. ಸೀನಾ ಇದಾನಲ್ಲ, ಅದೇ ರೌಡಿ ಸೀನಾ, ಅವನ್ಗೆ 2 ಲಕ್ಷ ಬೇಕಂತೇಣ. ಯಾವಾಗ ಕೊಡ್ತಾನಂತೆ? 3 ದಿವಸದಲ್ಲಿ ಬಡ್ಡಿ ಸಮೇತ ಕೊಡ್ತಾನಂತನ. ನಂದು ಗಂಟೆ ಬಡ್ಡಿ, ಸಾಲ ನಂದು, ವಸೂಲಿ ನಿಂದು. ನೋಡ, ಆ ರೌಡಿ ಸೀನಿಂಗ್ ಹೇಳ್ಬಿಡು, ಟೈಮ್ ಸರಿಯಾಗಿ ನನ್ನ ದುಡ್ಡನ್ನ ವಾಪಸ್ ತಗೊಂಬಂದು ಕೊಟ್ಬಿಡ್ಬೇಕು. ಏನೋ ಇಲ್ಲ ಅಂದ್ರೆ ಮನೆ ಮುಂದೆ ಜಾಗ್ಟೆ ಸೌಂಡು. ಅವ್ನ್ ಕಟ್ಟ ರೋಪೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ, ಹೇಳಿಟ್ಟಿರು. ನಮಸ್ಕಾರ ಅಣ್ಣಾಜಿ. ನಮಸ್ಕಾರ. ನಂದು ಉಳ್ಳಾಗಡ್ಡೆ. ಏನ್ ಸಮಾಚಾರ? ಆರಾಮದರ್ರಿ? ಆರಾಮದವಿ. ಇವ್ರು ಶ್ರೀಹರಿ ಅಂತ, ಪಾಂಡು ಮನೆ. ಟೋಲ್ಗೇಟ್ ಅವನ ಹತ್ರ ಹೋಗಿ ತಮ್ಮಿ ಅಂದ್ರೆ ಬಿಟ್ಬಿಡ್ತಾನ. ನಿನ್ ಕತೆ ಪುರಾಣ ಎಲ್ಲ ಬೇಡ, ಬಂದ್ ವಿಷಯ ಏನು ಅಂತ ಸ್ಟ್ರೈಟ್ ಆಗಿ ಹೇಳು. ಅಣ್ಣ, ಸ್ವಲ್ಪ ಸಾಲ ಬೇಕಿತ್ತಣ್ಣ. ಒಂದು ಅರ್ಜೆಂಟ್ ಬಿಸ್ನೆಸ್ ಇದೆ. ಎಷ್ಟು ಬೇಕಾಗಿತ್ತು? 10 ಲಕ್ಷ ಅಲ್ಲಲ್ಲ, 5 ಲಕ್ಷ ಸಾಕಣ್ಣ. 5 ಲಕ್ಷ. ನನ್ನ ಕಂಡೀಷನ್ ಗೊತ್ತಲ್ಲ ಅಣ್ಣಾರ, ನಮಗ್ ಗೊತ್ತಿಲ್ಲೇನ್ರಿ ಎಷ್ಟು ಮಂದಿ ಸಾಲ ಕೊಡ್ಸಿ ರೊಕ್ಕ ವಾಪಸ್ ಕೊಟ್ಟಿಲ್ಲ. ಹರಿ, ನಂದು ಮುಖ ನೋಡ್ಕೊಂಡು ನಿನ್ಗೆ ಸಾಲ ಕೊಡ್ತಾ ಇದ್ದೀನಿ. ನಂದು ಗಂಟೆ ಬಡ್ಡಿ. ಟೈಮಿಗೆ ಸರಿಯಾಗಿ ನನ್ನ ದುಡ್ಡು ಬರಲಿಲ್ಲ ಅನ್ಕೋ, ಆಂಬುಲೆನ್ಸ್ ಗಂಟೆ ಸೌಂಡು ನೀನು ಮನೆ ಮುಂದೆ ಇರುತ್ತೆ. ಅಣ್ಣಾರ, ಗಂಟೆ ಬಗ್ಗೆ ನನಗೆ ಗೊತ್ತಿಲ್ಲೇನ್ರಿ. ನಾ ವಾಪಸ್ ಕೊಡಿಸ್ತೀನಿ, ನನ್ನ ಜವಾಬ್ದಾರಿ. 5 ಲಕ್ಷಕ್ಕೆ 1 ಗಂಟೆಗೆ 5,000 ರೂಪಾಯಿ ಬಡ್ಡಿ, 4 ಗಂಟೆಗೆ 20,000 ರೂಪಾಯಿ ಬಡ್ಡಿ. ಈ ಕ್ರಿಸ್ಮಸ್ ಡಿಸ್ಕೌಂಟು, ಸಂಕ್ರಾಂತಿ ಡಿಸ್ಕೌಂಟು ಇವೆಲ್ಲ ನಮ್ಮ ಹತ್ರ ಇರೋದಿಲ್ಲ. ಅರ್ಥ ಆಯ್ತಾ? 5 ಲಕ್ಷ ರೂಪಾಯಿ ಲಾಭ ಇರ್ಬೇಕಾದ್ರೆ 20,000 ರೂಪಾಯಿ ಯಾವ ಮಹಾ. ಆಯ್ತಣ್ಣ, 5 ಲಕ್ಷ ಕೊಟ್ಟು ಕಳ್ಸ. ಬಳಿ ಕಳ್ಳ ನೀನು. ಅಣ್ಣ ಹಾಕ್ಬಿಡಿ ಅಣ್ಣ. ಲಕ್ಷ್ಮಿ ಅಣ್ಣ, ಬರ್ತೀವಣ್ಣ. ಅಣ್ಣಾರ, ನಾವು ಬರೋಣ್ರಿ. ಆಯ್ತಾಯ್ತು. ಮನೆಗೆ ಗೀವ್ ಮಾಡಿದ್ರಾ? ಕೋತಿತರ ಆಡ್ಬೇಡ, ಕೊಟ್ಟಿದ್ದಾರೆ ದುಡ್ಡು. ಅದ್ರ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅವ್ರದ್ದು ಗಂಟೆಗೆ ಬಡ್ಡಿ ಜಾಸ್ತಿ ಇಲ್ದೇ ಇರ್ತತ. ಆ ಡಾಲರ್ ಡಾಲಿಗೆ ಕಾಲ್ ಮಾಡು, 10ನೇ ಕ್ರಾಸ್ ಕಟ್ಟಿಗೆ ಬರಕ್ ಹೇಳು. ಹಲೋ ಹಲೋ ಶ್ರೀಹರಿ, ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಪ್ರಾಪರ್ಟಿ ಸೇಲ್ ಆಗ್ತಾ ಇದೆ, ಪರ್ಚೇಸ್ ಮಾಡಬೇಕು. ಏನಾಯ್ತು ಮನಿ ಅರೇಂಜ್ಮೆಂಟ್ ಬಗ್ಗೆ? ಅಕಸ್ಮಾತ್ ನಿಮ್ಗೆ ಮನಿ ಅರೇಂಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾನು ಲ್ಯಾಂಡ್ ಓನರ್ಗೆ ಮನಿ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಅವ್ರಿಗೆ ಡಾಲರ್ಸೇ ಕೊಡ್ತೀನಿ. ಅಯ್ಯೋ ಮೇಡಮ್ ಮೇಡಮ್ ಮೇಡಮ್, ಅದನ್ನೇ ಹೇಳಕ್ ಕಾಲ್ ಮಾಡಿದ್ ನಾನು. ಎಷ್ಟು ಕಷ್ಟಪಟ್ಟು ದುಡ್ಡು ಅರೇಂಜ್ ಮಾಡಿದೀವಿ, ಈಗ ನೀವು ಬೇಡ ಅಂತಿದ್ದೀರಲ್ಲ. ಏನೂ ಟೆನ್ಷನ್ ಮಾಡ್ಕೋಬೇಡಿ, 10ನೇ ಕ್ರಾಸ್ ಕಟ್ಟೆಗೆ ಬಂದ್ಬಿಡಿ, ನಿಮ್ ದುಡ್ಡು ರೆಡಿ ಇರುತ್ತೆ. 5 lakhs ಕ್ಯಾಶ್ ಹಾಗೆ ಕೊಟ್ಬಿಡ್ತೀನಿ. ಆದ್ರೆ ನೀವು ಮಾತ್ರ 10 ಲಕ್ಷ ರೂಪಾಯಿ ವರ್ತ್ ಡಾಲರ್ಸ್ ತರಬೇಕು. ಗುಡ್, ಡನ್, ಐ ವಿಲ್ ಕಮ್. ಓಕೆ, ಬಾಯ್. ಹಾಯ್ ಶ್ರೀಹರಿ. ಹಾಯ್ ನಿಮ್ಮಿ. ಹಾಯ್ ನಂದು ಉಳ್ಳಾಗಡ್ಡಿ ಅವರೇ. ಕರೆಕ್ಟ್ ಆಗಿ ಹೇಳಿದ್ರಿ. ಯಾ
ನಾನು ತುಂಬಾ ಅರ್ಜೆಂಟಲ್ಲಿ ಇದ್ದೀನಿ, ಹೋಗ್ಬೇಕು. ಪ್ಲೀಸ್ ಗಿವ್ ಮಿ ಮನಿ. ಇದ್ರಲ್ಲಿ 5 ಲಕ್ಷ ಇದೆಯಾ? 100%. 1 ಮಿನಿಟ್. ಕರೆಕ್ಟ್ ಆಗಿದೆಯಾ ಅಂತ ಎಣಿಸ್ಕೊಳ್ಳಿ. ಅಯ್ಯೋ ಬಿಡಿ ಮೇಡಮ್, ನೀವು ಸರಿಯಾಗಿ ಕೊಟ್ಟಿರ್ತೀರಾ. ಪಾಪ ಅರ್ಜೆಂಟಲ್ಲಿ ಬೇರೆ ಇದ್ದೀರಾ ನೀವು. ಹೋಗಿ ಪರವಾಗಿಲ್ಲ. 10 ಲಕ್ಷ ತುಂಬಾನೇ ವರ್ತು. ಎಲ್ಲ ಡಾಲರ್ಸ್ ನೋಟ್ಗಳು. ನಾನು ನಾಡಿದ್ದು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ವಾಪಸ್ ಬರ್ತೀನಿ. ಕಾಂಟ್ಯಾಕ್ಟ್ ಅಲ್ಲಿ ಇರಿಯಲ್ಲ. ನಿಮ್ ಸೈಡ್ ಯಾರಾದ್ರೂ ಮನಿ ಎಕ್ಸ್ಚೇಂಜ್ ಮಾಡೋರಿದ್ರೆ ಹೇಳ್ರಿ, ನಾವು ಮಾಡಿಸ್ಕೊಡ್ತೀವಿ. ಶೋರ್ ಶೋರ್. Mimi baby, this is for you. Thank you so much. ನಮ್ಗಿಲ್ವಾ ಚಾಕ್ಲೇಟ್? ಓ, ನೆಕ್ಸ್ಟ್ ಮಂತ್ ಬರ್ತಾ ಐಸ್ ಕ್ರೀಮೇ ತರ್ತೀನಿ ಬಿಡಿ. ಕೊಡ್ತಾರಂತ ಸುಮ್ಮನಿರು. ಓಕೆ, ಸಿ ಯು. ಇವಾಗ ಇದಕ್ಕೆ 10 lakhs ಗಿವ್ ಮಾಡ್ತಾರಲ್ವಾ? ಮೇಡಮ್ ನೀನ್ ಎಲ್ಲ ಕಡೆ ತಾಂತ ಮಾಡ್ಕೊಂಡ್ ಬಂದ್ರೆ ಪಾನಿಪುರಿ ಕಟ್ ಸೈಲೆಂಟ್ ಗೇಮ್ ಪ್ಯಾಟ್ರಿಕ್ಸ್. ನಿಮ್ಮ ಪಾನಿಪರಿ ಮನೆ ಹಾಳಾಗ ಹೋಗ ಲಗು ಲಗುನ ಹೋಗ ನಡ್ರಿ. ಈ ಡಾಲರ್ ಕೊಡೋನು, ಬಡ್ಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಉಳ್ಕಿದ್ ರೊಕ್ಕ ಕೊಡ್ಲಿ. ನಡ್ರಿ ಹೋಗೋನು. ಹೇ, ಗಂಟೆಗೇನು ನಿಮಿಷಕ್ಕೆ ಬಡ್ಡಿ ಇಟ್ಕೊಳ್ಳಿ ಬಾಮ್ಮ. ನಡಿ ನಡಿ. ಅಣ್ಣ 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 ಅಣ್ಣ, ಏನಯ್ಯ? ಅಣ್ಣನ್ ಕರೀರಿ. ಯಾಕೆ? ಯಾಕೆಂದ್ರೆ ದುಡ್ಡು ವಾಪಸ್ ಕೊಡಕ್ ಬಂದಿದೀವಿ. ನಿಮ್ ಬಾಸ್ ಕರೀರಿ. ಅಣ್ಣ ಏನೋ ಅದು? ಓಹೋ, ನಂದು ಉಳ್ಳಾಗಡ್ಡಿ ಸೀರೆ. ನೀವೆಲ್ಲ ನಾ ಕವರ್ ಬಿಟ್ಕೊಂಡ್ ಬರ್ತೀರಿ ಅಂತೀರ, 1 ಗಂಟೆಲ್ಲ ವಾಪಸ್ ಬಂದ್ಬಿಟ್ಟಿದ್ದೀರಲ್ಲ. ಅಣ್ಣರ ನೀವು ನಮಗ 5 ಲಕ್ಷ ಸಾಲ ಕೊಟ್ರಿ, ನಾವು ನಿಮ್ಗ 10 ಲಕ್ಷ ಡಾಲರ್ ಕೊಡ್ತೀವಿ. ಬಡ್ಡಿ ಎಷ್ಟೈತೆ ಅಷ್ಟು ತಗೊಂಡು 4 ಲಕ್ಷ ನಮಗೆ ಚಿಲ್ಲರೆ ವಾಪಸ್ ಕೊಟ್ಬಿಡ್ರಿ. ಓ, ಇಷ್ಟು ಬೇಗ ಸಿಕ್ಬಿಡ್ತೇನ್ರೋ? ಗೊತ್ತಾಯ್ತು ಬಿಡು. ಡಾಲರ್ ಎಕ್ಸ್ಚೇಂಜ್ ಅವೆಲ್ಲ ನಿಮ್ಗೆ ಯಾಕಣ? ಸುಮ್ನೆ ದುಡ್ಡು ಎಣ್ಸ್ಕೊಂಡು ಇಟ್ಕೊಳ್ಳಿ. ಏಯ್, ನಾವು ಬಂಡಲ್ ಗಿಂಡಲ್ ಎಲ್ಲ ಮುಟ್ಟಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ಬಂಡಲ್ ನನ್ನ ಮಕ್ಳ ಜಾಸ್ತಿ ಇರೋದು. ಭೀಮಾ ಧೂಮ, ಎಣಸ್ರ ಬಂಡಲ್ಗಳನ್ನ. ಎಣಸ್ರಪ್ಪ, 10 ಲಕ್ಷ ರೂಪಾಯಿ ಎಣ್ಸಕ್ಕೆ ಎಷ್ಟು ಟೈಮ್ ಬೇಕು? ಏನ್ ಕತೆ ಅಲ್ವಾ? ಬಾಸ್, ಮೇಲೆ ಡಾಲರ್ ಒಳಗಡೆ ವೈಟ್ ಪೇಪರ್ ಅಣ್ಣ. ಇವ್ರು ಚೀಟ್ ಮಾಡ್ತಾ ಇದ್ದಾರೆ ಬಾಸ್. ಏನ್ ವೈಟ್ ಪೇಪರ್ ಅನ್ನ ಕತ್ತೀರಿ? ಸರಿಯಾಗಿ ಚೆಕ್ ಮಾಡ್ರಿ. ವೈಟ್ ಪೇಪರ್ ಅಲ್ಲಿ ಡಾಲರ್ ಗಟ್ಲೆ ತಂದೀವಿ ನಾವು. ವೈಟ್ ಮನಿ ಅಂದ್ರೆ ಇದೇನಾ? ನನಗ್ ಗೊತ್ತಾಯ್ತು ಕಾಣ್ರಲ್ಲಿ. ಹಿಂಗೋಗಿ ಹಂಗ್ ಬಂದಿದ್ದ ತಕ್ಷಣ ನೀವು ನನಗೆ ಮೋಸ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಹಾಯ ನಿಮ್ಮಕ್ಕೆ ಡಾಲರು ಇಲ್ಲ, ಕಾಲರು ಇಲ್ಲ. ನಮ್ಗೆ ಲೇಡಿ ಮೋಸ ಮಾಡ್ಬಿಟ್ಟಿದ್ದಾಳೆ. ಏ, ಲೇಡಿ ಇರೋದೇ ಮೋಸ ಮಾಡೋದಕ್ಕೆ ಕಣ. ನಿಮ್ ಕತೆ ಪುರಾಣ ಎಲ್ಲ ನನ್ನ ಬೇಕಾಗಿಲ್ಲ. ಮರ್ಯಾದೆಯಲ್ಲಿ ಬೇಗ ಹೋಗಿ ದುಡ್ಡು ತಗೊಂಬನ್ನಿ. ಇಲ್ಲ ಅಂದ್ರೆ ಗಂಟೆಗೆ ಮೀಟರ್ ಬಡ್ಡಿ ಏರ್ತಾ ಇರುತ್ತೆ. ನೀವಿಬ್ರು ಬೇಗ ಹೋಗಿ ದುಡ್ಡು ತರಲಿಲ್ಲ ಅಂತ ಇಟ್ಕೊಳ್ಳಿ, ಇವಳನ್ನ ಪೀಸ್ ಮಾಡಿ ಇವಳು ಕಿಡ್ನಿನ 5 ಲಕ್ಷಕ್ಕೆ ಮಾರ್ಬಿಡ್ತೀನಿ. ಬೇಡ ಪಾಪ, ಸಣ್ಣ ಹುಡುಗಿ ಅಣ್ಣ. ಏನಾದ್ರು ತಿನ್ನಕ್ ಕೊಟ್ರೆ ಇಲ್ಲೇ ಇರ್ತಾಳೆ. ನಾವು ಮೋಸ ಮಾಡೋರಲ್ಲಣ್ಣ. ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸೂಜಿ ತರ ಹಾಕಿ ನಿನ್ ಬಾಯಿ ಹೊಲ್ದು ಬಿಡ್ತೀನಿ. ಅಣ್ಣರ, ಸಣ್ಣ ಹುಡುಗಿ ಬಿಟ್ಬಿಡ್ರಿ. ನಾವು ಮೋಸ ಮಾಡೋರಲ್ರಿ ಅಣ್ಣರ. ಹಂಗೆ ಬಿಟ್ಟ ಅಂದ್ರೆ ಮಕಡ ಮಲ್ಕೊಂಡ್ಬಿಡ್ಬೇಕಿಲ್ಲಿ. ಇದೇನ್ ಮೋಸ ಅಲ್ದಿರ ಇನ್ನೇನೋ ಇದು? ಶ್ರೀಹರಿ, ನನಗೆ ಇಲ್ಲಿಂದ ಟೇಕ್ ಮಾಡೋ ಪ್ಲೀಸ್. ಅಣ್ಣ ನಿಮಿಷ, ನಿನ್ನೆ ಏನು ತಲೆ ಕೆಡ್ಸ್ಕೊಬೇಡ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಟೈಮ್. ಆ ಹುಡುಗಿ ಚಂದಾಗಿ ನೋಡ್ಕೊರಿ. ಒಂಚೂರು ಪಾನಿಪುರಿ ಕೊಟ್ಬಿಡ್ರಿ, ತಿನ್ಕೊಂಡು ಇಲ್ಲೇ ಎದ್ದು ಬಿಡ್ತಾಳ. ನಾವು ಬರ್ತೇವ್ರಿ. ಚೋಟ್ ಮೆಣಸಿನ್ಕಾಯಿ ನಮ್ಮ ಹತ್ರನೇ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೋಡ್ತೀಯಾ? ಇವಳು ಬಿಟ್ರೆ ಡೇಂಜರ್ ಕಣ. ಇಡ ಬಂದು ಹೇಳ್ತೀನಿ. ನಮಗೆ ಆಟ ಆಡಿಸ್ತಾಳ ಅವಳು. ಬಂದ್ರ ನಿಮ್ಗೆ ಐತಲ್ಲ ಈ ಎಲ್ಲಾ ಒಡವೆಗಳ ಬೆಲೆ ಒಂದು 2.5 ಲಕ್ಷ ಆಗುತ್ತೆ. ಮಿಕ್ಕಿ ದುಡ್ಡು ಅಲ್ರಯ್ಯ? ಅಣ್ಣ, ಅರ್ಜೆಂಟಿಗೆ ಸಿಗ್ತಾ ಇಲ್ಲ. ನಾನು ಖಂಡಿತ ನಿಮಗೆ ಮೋಸ ಮಾಡಲ್ಲ, ವಾಪಸ್ ಕೊಟ್ಟೆ ಕೊಡ್ತೀನಿ. ಆಗಕ್ಕ ಗೋಬಕ್ಕಂಗ್ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ಮೊದಲು ನನ್ ದುಡ್ಡು ಕೊಡು, ಆಮೇಲೆ ಅವಳನ್ನ ಬಿಡಿಸ್ಕೊಂಡು ಹೋಗು. ಚಪಾತಿ ಕರೆಗಾರೆ ಹೆದರ್ಕೋಬೇಡ ಕಣ ಶ್ರೀಹರಿ. ಪೊಲೀಸ್ಗೆಲ್ಲ ವಿಷಯನೂ ಹೇಳಿದ್ದೀನಿ. ಶ್ರೀಹರಿ, ಹೋಗಿ ಹೋಗಿ ಇಂತರ ವ್ಯವಹಾರ ಮಾಡಿದ್ಯಲ್ಲೋ.
ವೆಂಕಟಲಕ್ಷ್ಮಿ ಅವರೇ ಕರ್ಕೊಂಬನ್ರಿ ಅವಳನ್ನ. ಏ ಸಬ್ ಇನ್ಸ್ಪೆಕ್ಟ್ರ, ನೀವ್ ಯಾಕ್ರಿ ನಮ್ಮನೆ ಬಂದ್ರಿ? ಈ ಹುಡುಗಿ ಯಾರು? ಏನ್ ನಡೀತಾ ಇದೆ ಇಲ್ಲಿ? ಇವಳೆ ದಾಲಿ ಬಾಲಿ ಕಾಲಿ ಎಲ್ಲ ಇವಳೆ ಪೋಲಿ ವೆಂಕಟಲಕ್ಷ್ಮಿ 4 ತದಕದ ಮೇಲೆ ಎಲ್ಲ ಬಾಯ್ಬಿಟ್ಲು. ಹಿಂಗೆ ತುಂಬಾ ಜನಕ್ಕೆ ಮೋಸ ಮಾಡೋಳಂತೆ ಇವಳು. ಇಲ್ಲೇ ಇರೋದು ಸರ್ ಇವಳು. ಅಮೆರಿಕನ ಮ್ಯಾಪ್ ನಲ್ಲಿ ನೋಡಿದೀನಿ ಅಂದ್ಲು. ಏನಯ್ಯ ಗಂಟೆ ಬಡ್ಡಿಗೆ ದುಡ್ಡು ಕೊಡ್ತೀಯಾ? ಸರ್, ನಾನು ಲೇವಾದೇವಿ ವ್ಯವಹಾರ ಮಾಡ್ತೀನಿ, ಅದ್ರಲ್ಲೇನ್ ತಪ್ಪು? ಬಡ್ಡಿ ವ್ಯಾಪಾರ ಮಾಡೋದು ತಪ್ಪಲ್ಲ, ದುಡ್ಡು ಕೊಟ್ಟು ಹುಡುಗಿನ ಗಿರ್ವಿ ಇಟ್ಕೊಳಕ್ ತಪ್ಪು. ಅಯ್ಯೋ ರಾಮ, ಇದೊಳ್ಳೆ ಕತೆ ಆಯ್ತಲ್ಲ. ನನ್ ದುಡ್ಡಿಗೆ ಸೆಕ್ಯೂರಿಟಿ ಬೇಡವಾ? ದುಡ್ಡು ಕೊಟ್ರೆ ಹುಡುಗಿನ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೀನಲ್ಲ. ಸೆಕ್ಯೂರಿಟಿಗೆ ಹುಡುಗಿನ ಒದ್ದು ಒಳಕ್ ಹಾಕ್ಬಿಡ್ತೀನಿ. ತಿರುಗಿ ಆ ಕಡೆ. ನಿಮ್ ಲಿಪ್ಸ್ಟಿಕ್ ನೋಡಕ್ ಆಗ್ತಿಲ್ಲ, ತಿರುಗಿರಿ ಆ ಕಡೆ. ಅಸಲಾಯ್ತು, ಬಡ್ಡಿ ಬಡ್ಡಿ ದುಡ್ಡು ಕೇಳಿದ್ರೆ ಅರೆಸ್ಟ್ ಆಗ್ಬಿಡ್ತೀಯ. ಹೋಗ್ಲಿ, ಈ ಹುಡುಗಿನ ಬಿಟ್ಬಿಡು. ನೋಡ, ಇಲ್ಲೇನು ನಡೆದಿಲ್ಲ ನೋಡಿಲ್ಲ ಅಂತ ಗಪ್ ಚುಪ್ಪಾಗಿ ಹೊಟ್ಟೋಗ್ತಿವೆ. ಈ ಗಂಟೆ ಬಡ್ಡಿಯವ್ರ ಮೇಲೆ ಆಕ್ಷನ್ ಹೋಲಿ ಬಿಡ. ಹುಡುಗಿ ಸೇಫ್ ಆಗಿ ಸಿಕ್ಕಿದ್ದಾಳೆ. ಈಗ ಡಾಲಿ ಎನ್ಕ್ವೈರಿ ಮಾಡ್ಬೇಕು, ಗೊತ್ತಾಯ್ತಾ? ರೇ ವೆಂಕಟಲಕ್ಷ್ಮಿ, ಅವಳ ಅವತ್ತು ಜೀಪಲ್ಲಿ ಹಾಕ್ರಿ. ನಡಿಯಮ್ಮ, ಹೋಗ್ರಿ, ನಡಿಯ. ಸರ್ ಥ್ಯಾಂಕ್ ಯು ಸರ್. ವೆರಿ ಗುಡ್. ಯಾ ಸರ್ ದಯವಿಟ್ಟು ಬಿಡಿ ಸರ್, ಗೊತ್ತಾಯ್ತು. ಬಿಟ್ ಕಳ್ಸ್ರ ಅವಳನ್ನ. ಪಾ ಶ್ರೇರಿ, ಏನೇ ವ್ಯವಹಾರ ಮಾಡ್ಬೇಕಂದ್ರೂ ಮನೇಲಿ ಹೇಳ್ಬಿಟ್ಟು ಮಾಡು. ದೊಡ್ಡವ್ರಿಗೆ ಹೇಳಿದ ವ್ಯವಹಾರ ಮಾಡಿದ್ರೆ ತಪ್ಪಾಗುತ್ತೆ. ಸಾರಿ ಪಾಪಣ್ಣ, ನಿಮ್ಮೀನ್ ಬಿಡಿಸ್ಬೇಕು ಅಂತ ಮನೆಯಿಂದ ಒಡವೆ ಕಟ್ಬಿಟ್ಟೆ. ಇದೆಲ್ಲ ನಿಂಗೆ ಗೊತ್ತಾಯ್ತು? ನೀನ್ ನನ್ಗೆ 5 ಲಕ್ಷ ಕೇಳಿದಾಗಲೇ ನಂಗೆ ಅನುಮಾನ ಬಂತು. ನಾನು ನಿನ್ನನ್ನೇ ಫಾಲೋ ಮಾಡ್ತಿದ್ದೆ. ನೀನ್ ಯಾವಾಗ ಡಾಲಿಗೆ ದುಡ್ಡು ಕೊಟ್ಟಿಯೋ ಅವಳು ಹಿಡಿದು ನಾನು ವಿಚಾರಿಸ್ದೆ. ಅವಳು ಫ್ರಾಡ್ ಅಂತ ಗೊತ್ತಾಯ್ತು. ಇವ್ರಿಗೆ ದುಡ್ಡು ವಾಪಸ್ ಕೊಡೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿ ನೋಡಿದ್ರೆ ಈ ಕತೆ. ಸಾರಿ ಪಾಪಣ್ಣ, ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಈ ಬಿಸ್ನೆಸ್ ಅಲ್ಲಿ ಕೈ ಹಾಕಿ ಸಿಕ್ಕಾಕೊಂಡ್ಬಿಟ್ಟೆ. ಬೇರೆ ಜೀವನದಲ್ಲಿ ಆಸೆ ಇರ್ಬೇಕಪ್ಪ, ದುರಾಸೆ ಇರಬಾರ್ದು. ಅಮೆರಿಕನ್ ಡಾಲರ್ಸ್ಗಿಂತ ಲಂಡನ್ ಪೌಂಡ್ಸ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ.